ಹೇಗಂದಮ್ಮ, ಊಟ ಮಾಡ್ಕೊಂಡ್ಯಾ? ಏನು ತಿಂದೆ? ಮತ್ತು ಹೇಗಾಯಿತು ದಿವಸ ಇವತ್ತು? ಹೇಗಾಗ್ತಿದೆ ಪ್ರತಿದಿನ? ಡೋಂಟ್ ವರಿ, ನಾನು ಒಂದಿನ ಬಿಟ್ಟು ಒಂದಿನ ಬರ್ತಾನೆ ಇರ್ತೀನಿ. ಇನ್ಫ್ಯಾಕ್ಟ್ ನಿನಗೆ ವಾಯ್ಸ್ ಆಫ್ ಸೋಲಲ್ಲಿ ನಾನು ವಾರದಲ್ಲಿ 2-3 ದಿನ ಸಿಗ್ತೀನಿ. ಓಕೆನಾ? ನನ್ನ ಆಸೆ ತುಂಬ ಇದೆ ನಿನ್ನ ವಿಚಾರದಲ್ಲಿ. ನೀನು ನೆಮ್ಮದಿಯಾಗಿ ಬದುಕಬೇಕು. ಆ್ಯಂಡ್ ಈ ಜೀವನ, ಈ ಜಗತ್ತಿರೋದು ನಿನಗೋಸ್ಕರನೇ ಅಂತ ನಿನಗೆ ಅರ್ಥ ಆಗಬೇಕು. ಸುತ್ತಮುತ್ತ ನೀ ಜನರ ಬಗ್ಗೆ ಏನು ಯೋಚನೆ ಮಾಡ್ತೀಯೋ ಅದೆಲ್ಲ ನಿಜವಾಗ್ಲೂ ವ್ಯರ್ಥ. ಅವರೆಲ್ಲರೂ ಕೂಡ ನಿನಗೋಸ್ಕರನೇ ಇರೋದು. ಅವರೆಲ್ಲರೂ ನಿನಗೇನೋ ಕಲ್ಸಕ್ಕೆ ಬಂದಿದ್ದಾರೆ, ಇಲ್ವಾ ನಿನ್ನ ಜೀವನನ ಉದ್ಧಾರ ಮಾಡೋಕ್ಕೆ ಬಂದಿದ್ದಾರೆ. 2, ಯಾರೋ ಬಂದು ಕೆಟ್ಟದ್ದು ಮಾಡಿದ್ರು, ಕೆಟ್ಟದ್ದು ಮಾಡ್ತಿದ್ದಾರೆ. ಇಲ್ಲ, ಅದೆಲ್ಲ ತಪ್ಪು. ಯೋಚನೆಗಳನ್ನ ಬದಲಾಯಿಸ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ನೀವಾಗ ರೆಡಿ ಆಗಿದ್ರೆ ಒಂದು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಇವತ್ತು. ಓಕೆನಾ? ಕಣ್ಮಚ್ಚು. ಓಕೆ, ಇವತ್ತು ಸಮುದ್ರದ ಹತ್ರನೂ ಬೇಡ, ಮಳೆದು ನೆನೆಸಲ್ಲ ನಿನ್ನನ್ನು. ನಾರ್ಮಲ್ ರಸ್ತೆಲೇ ಕರ್ಕೊಂಡು ಹೋಗ್ತಾನೆ. ಆ ಕಡೆ ಈ ಕಡೆ ತೆಂಗಿನ ಮರಗಳು, ಹೊಲ, ಗದ್ದೆ, ರಸ್ತೆ ಪಕ್ಕನೇ ಒಂದು ಜರಿ. ಎಷ್ಟು ಚಂದ ಅಲ್ವಾ? ಓಕೆ, ನಡಿ. ನೋಡು, ಸುತ್ತ ಎಷ್ಟು ಹಸಿರಾಗಿದೆ. ಯಾವ ದಿಕ್ಕಲ್ಲಿ ನೋಡಿದ್ರು ಕೂಡ ಹಸಿರೇ. ಜರಿ ಸದ್ದು ಕೇಳಿಸ್ಕೊ, ಅದನ್ನು ಕೂಡ ನಿನಗೇನೋ ಹೇಳ್ತದೆ. ಬೀಸೋ ಗಾಳಿ ನಿನ್ನ ಜೊತೆ ಯಾವಾಗಲೂ ಮಾತಾಡ್ತಾನೆ ಇರುತ್ತೆ. ಬಟ್ ನಿನ್ನ ಗಮನ ಎಲ್ಲ ಎಲ್ಲಿದೆ ಬಂಗಾರ? ಅವ್ರಿವ್ರೇನೋ ಮಾತಾಡ್ತಿದ್ದಾರೆ ಅಂತ ಮಾತಾಡ್ಕೊಳ್ಳೇಬೇಡು. ನಿನಗೇನು ನಷ್ಟ ಇದೆ? ಮಾತಾಡಿದವ್ರ ಬಾಯಿ ನೋವಾಗುತ್ತೆ, ಅವ್ರ ಸಮಯ ವೇಸ್ಟ್ ಆಗುತ್ತೆ. ಇನ್ಫ್ಯಾಕ್ಟ್ ಅವ್ರು ಮಾತಾಡಿದ್ದು ಜೊತೆಗೆ ಅವ್ರ ಸಮಯ ವ್ಯರ್ಥ ಆಯಿತು ಅಂತ ನಿರೂಪಿಸೋಕ್ಕಿರೋದು ನೀನು ಮಾತ್ರ. ಏನು ಹೇಳು? ನೀನು ಮಾತ್ರ. ಸೊ ಅಂಥ ಅವಕಾಶನ ನೀನು ಯೋಚನೆ ಮಾಡ್ತಾ ಕಳ್ಕೊಳ್ಳೋದು ಬೇಡ. ಈ ನೀರು ಹೇಗೆ ಹರಿತಿದೆಯೋ ಅದೇ ಥರ ನೀನು ಹರಿಬೇಕು. ನೀರು ಸಪ್ಪಳ ಕೇಳ್ತಿದ್ದಂಗೆ ಜನ, ಅಪ್ಪ ಎಂಥ ಅದ್ಭುತವಾದಂಥ ಶಬ್ದ ಇದು, ಕೇಳ್ತಿದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ನಿಸ್ಬೇಕು. ಇನ್ಫ್ಯಾಕ್ಟ್ ಎಲ್ಲನೂ ಮರೆತು ಅವರು ನಿನ್ನ ಕಡೆ ಫೋಕಸ್ ಮಾಡಬೇಕು. ನೋಡು, ರಸ್ತೆ ಉದ್ದಕ್ಕೂ ಎಷ್ಟು ಚೆನ್ನಾಗಿದೆ. ಹಸಿರು. ಇನ್ಫ್ಯಾಕ್ಟ್ ನನಗೆ ಹಸಿರು ಅಂದರೆ ಭಾರಿ ಇಷ್ಟ. ದೇಹನ ತಣ್ಣಗೆ ಮಾಡುತ್ತೆ, ಮನಸ್ಸನ್ನು ತಿಳಿ ಮಾಡುತ್ತೆ, ಬುದ್ಧಿನ ಚುರುಕು ಮಾಡುತ್ತೆ, ಆಸೆ ಕನಸುಗಳನ್ನ ಹೆಚ್ಚಿಸುತ್ತೆ. ಬಂಗಾರ, ಚಪ್ಪಲ್ ಸೈಡಲ್ಲಿ ಬಿಟ್ಬಿಡು. ಭೂಮಿನ ಖುದ್ದಾಗಿ ನನ್ನ ಕಾಲಿಂದಾನೆ, ನನ್ನ ಚರ್ಮದಿಂದ ಸ್ಪರ್ಶಿಸ್ಬೇಕು. ಆಗಲೇ ಭೂಮಿನೂ ಕೂಡ ನನ್ನ ಜೊತೆ ಏನೋ ಮಾತಾಡ್ತಿದೆ ಅಂತ ಅನ್ಸುತ್ತೆ. ಇವತ್ತು ಭೂಮಿ ನಿನ್ಗೇನೋ ಹೇಳಬೇಕಂತ ಅದೇ ಮಾತಾಡುತ್ತೆ. ನೀ ಭೂಮಿ ಮೇಲೆ ನಡೆದಾಗ ಅದನ್ನು ತುಳಿತಿದೆಯಾ ಅಲ್ಲ, ಅದ್ರ ಜೊತೆ ಮಾತಾಡ್ತಿದ್ಯಾ ಅಂತ ಮಾತಾಡಿವತ್ತು. ಮನಸ್ಸು ಬೆಚ್ಚ ಅದ್ರ ಜೊತೆ ಮಾತಾಡು. ಅದೇನು ಹೇಳುತ್ತೋ ಎಲ್ಲನೂ ಕೂಡ ಕೇಳಿಸ್ಕೊ. ಭೂಮಿ, ಮಣ್ಣು, ದರೆ, ಏನು ಬೇಕಾದರೂ ಅನ್ಕೋ. ಆದರೆ ಅದು ನಮಗೆ ಜೀವಾಳ ಅನ್ನೋದನ್ನ ಕೂಡ ನಾವು ಮರಿಲೇಬಾರ್ದು. ಭೂಮಿ ನಿನಗೆ ಊಟ ಕೊಡ್ತಿದ್ದ ಬಂಗಾರ. ಭೂಮಿಯಿಂದನೇ ಎಲ್ಲವೂ ನಿನಗೆ. ಅಂಥ ಒಂದು ಭೂಮಿ ಇವತ್ತು ನಿನ್ನ ಜೊತೆ ಮಾತಾಡಬೇಕು ಅನ್ಕೋತಿದ್ದ. ನಿನಗೇನೋ ಹೇಳಬೇಕಂತೆ. ಸರಿ, ಕೇಳಿಸ್ಕೊ. ಆದರೆ ಅದು ಮಾತಾಡೋದು ಕೂಡ ನನ್ನ ಧ್ವನಿನೇ ಆಗಿರುತ್ತೆ, ಆಯಿತಾ? ನಡ್ಕೊಂಡು ಹೋಗ್ತಾ ಇರೋಣ, ನಿನಗದ್ರ ಮಾತು ಕೇಳಿಸ್ತಾನೆ ಇರುತ್ತೆ. ಕಂದಮ್ಮ, ಇಟ್ಸ್ ಓಕೆ. ನೀವೆಲ್ಲ ನನ್ನನ್ನು ತುಳ್ಕೊಂಡೇ ಓಡಾಡ್ತೀರ. ನಿಮ್ಮ ಪ್ರಕಾರ ಅದು ನೀ ನನ್ನನ್ನು ತುಳಿದ ಹಾಗೆ. ಆದರೆ ನಿಜವಾಗ್ಲೂ ನಾನು ಆ ರೀತಿ ಅಂದ್ಕೊಳ್ಳಲ್ಲ. ನನಗೆ ನನ್ನ ಪರ್ಪಸ್ ಏನಂತ ಗೊತ್ತಿದೆ. ಅಂದರೆ ನಾನು ಯಾಕಿದ್ದೀನಿ, ನನ್ನ ಮೇಲೆ ಯಾಕಾಗಿ ಜನರೆಲ್ಲ ನಡೀತಾರೆ, ನೀನು ಯಾಕಾಗಿ ನಡೀತೀಯ, ನನಗೆಷ್ಟು ಪ್ರಾಮುಖ್ಯತೆ ಇದೆ, ಇದೆಲ್ಲವೂ ಕೂಡ ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತು. ನೀನನ್ನು ತುಂಬ ಸರಿ ಮರೀತೀಯ, ಆದರೆ ನಿಸರ್ಗ ನನ್ನನ್ನು ಯಾವತ್ತೂ ಮರೆಯಲ್ಲ. ನನಗೆ ಯಾವಾಗ ಬೇಕೋ ಅವಾಗ ಮಳೆ ಕೊಡುತ್ತೆ, ನನಗೆ ಯಾವಾಗ ಬೇಕೋ ಅವಾಗ ಬಿಸಿಲು ಕೊಡುತ್ತೆ, ತಂಪಾದ ಗಾಳಿ ಕೊಡುತ್ತೆ, ಎಲ್ಲನೂ ಕೂಡ.
ಇನ್ಫ್ಯಾಕ್ಟ್ ನೀರು ಕೂಡ ನಾನು ಯಾವಾಗ ಹರಿ ಅಂತೀನೋ ಆವಾಗಲೇ ಹರಿಯುತ್ತೆ. ಹಂಗೆ ಹೇಳೋದಾದರೆ ಇಡೀ ಜಗತ್ತೇ ನನ್ನ ಮಾತು ಕೇಳುತ್ತೆ. ಇವತ್ತು ನನಗೆ ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತದೆ. ಅಷ್ಟು ಇಂಪಾರ್ಟೆಂಟ್ ಗೊತ್ತಾ ನೀನು? ಆದರೆ ನೀನು ಇಂಪಾರ್ಟೆಂಟ್ ಅಂತ ನಿನಗೆ ಯಾವಾಗ ಅನಿಸುತ್ತೋ ನನಗೆ ಗೊತ್ತಿಲ್ಲ. ಯಾರನ್ನೋ ಪ್ರೀತಿಸ್ತಿದ್ದೀಯಂತೆ, ಏನೂ ವರ್ಕೌಟ್ ಆಗ್ತಿಲ್ಲ ಅಂತೆ ಲೈಫಲ್ಲಿ. ಅವ್ರು ಯಾರೋ ಕೈ ಕೊಟ್ಟರು, ಅವ್ರು ಯಾರೋ ನನಗೆ ಬ್ಲೇಮ್ ಮಾಡ್ತಿದ್ದಾರೆ ಸರಿ ಇಲ್ಲ ಅಂತ, ಅಥವಾ ಮೋಸನೇ ಮಾಡ್ತಿದ್ಯಾ ಅಂತೆಲ್ಲ ಹೇಳ್ತಿದ್ದಾರೆ. ಈ ರೀತಿ ಎಲ್ಲ ಯೋಚನೆ ಮಾಡ್ಕೊಂಡಿರ್ತೀಯ. ಬಟ್ ಯಾವತ್ತಾದರೂ ನೀನು ನನ್ನನ್ನು ತುಳಿದಾಗ ನಾನು ನಿನ್ನ ಜೊತೆ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ಯಾ? ಅನ್ಸಲ್ಲ. ನೀನು ನನ್ನನ್ನು ಗಮನಿಸೇ ಇಲ್ಲ. ಓಡಾಡಬೇಕಾದ್ರೆ ಚಪ್ಪಲ್ ಹಾಕೊಂಡು ಓಡಾಡ್ತೀಯ. ಓಡಾಡು, ಕಲ್ಲು ಮುಳ್ಳು ಇದ್ದಾಗ ಓಕೆ, ಬಟ್ ಕೆಲವೊಮ್ಮೆ ಹಾಗೆ ಓಡಾಡು. ನಾನು ನಿನ್ನ ಜೊತೆ ಮಾತಾಡ್ತಾನೆ ಇರ್ತೀನಿ. ಯಾವಾಗಲೂ ಏನೋ ಒಂದು ಸೂಚನೆ ಕೊಡ್ತಿರ್ತೀನಿ. ಇದೆಲ್ಲ ನಿನಗೆ ಯಾವಾಗ ಅರ್ಥ ಆಗುತ್ತೆ ಹೇಳು? ನೀನು ನನಗೆ ಕಿವಿ ಕೊಟ್ಟಾಗ, ನನ್ನ ಮೇಲೆ ಗಮನ ಇಟ್ಟಾಗ. ಮಳೆ ಬಂದಾಗ ನಾನು ವಿಶೇಷವಾಗಿ ಸುವಾಸನೆ ಬೀರ್ತೀನಲ್ವ, ಗಮ್ ಅಂತ ಇರ್ತೀನಿ. ನನಗೆ ಈಗಲೂ ಕೂಡ ಮಳೇಲಿ ಮಣ್ಣು ಯಾವ ರೀತಿ ವಾಸನೆ ಬರುತ್ತೆ ಅಂತ ಗೊತ್ತಾಗ್ತಿದೆ. ಬೇಕು ಅಂದರೆ 1 ಸೆಕೆಂಡ್ ಮಳೆ ಬರೆಸ್ತೀನಿ. ಮಳೆ ಚೂರು ಬಂದು ಹೋಗು. ಓಕೆ, ಈಗ ಸ್ಮೆಲ್ ಮಾಡು. ಮಣ್ಣಿನ ವಾಸನೆ ಬರ್ತಿದ್ಯಾ? ಈಗ ಬಂತಲ್ವಾ? ಯಾಕೆ? ನೀನು ಫೋಕಸ್ ಮಾಡಿದ್ದೆ. ನಾರ್ಮಲ್ ಟೈಮಲ್ಲಿ ನಿನಗೆ ಗೊತ್ತೇ ಆಗಲ್ಲ. ಈ ವಾಸನೆ ಅಥವಾ ಸ್ಮೆಲ್ ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಗಮನ ನೀ ಕೊಟ್ಟಿಲ್ಲ. ಫೈನ್, ಓಕೆ, ಈಗ ಇದೆಲ್ಲನೂ ಬಿಡೋಣ. ಮಾತಾಡಬೇಕು ಅಂದೆ ಅಲ್ವಾ? ನಾನು ಮಾತಾಡ್ತೀನಿ, ಕೇಳಿಸ್ಕೊ. ನಿನಗೆ ನಿನ್ನ ವ್ಯಾಲ್ಯೂ ಏನು ಅಂತಲೇ ಗೊತ್ತಾಗ್ತಿಲ್ಲ. ಸೀರಿಯಸ್ ಆಗಿ ಹೇಳ್ತಿದ್ದಾನೆ. ಏನೋ ಬದುಕಬೇಕು ಅಂತ ಬದುಕ್ತಿದ್ಯಾ, ಬಟ್ ನಿಜವಾಗ್ಲೂ ಬದುಕ್ತಿಲ್ಲ. ಬದುಕು ಅಂದರೆ ಪ್ರಕೃತಿ ನೋಡಿ ಕಲಿಬೇಕು. ಏನೇ ಬಂದರೂ ಏನೇ ಆದರೂ ತನ್ನ ಕೆಲಸ ತಾನು ಮಾಡ್ತಾನೆ ಇರುತ್ತೆ. ಸುತ್ತಮುತ್ತ ಮರಗಳು ನೋಡು. ನೀನು ಯಾವತ್ತಾದರೂ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಅಂತ ಅದು ಬೆಳೆಯೋದು ನಿಲ್ಲಿಸ್ಬಿಟ್ಟಿದ್ಯಾ? ತೆಂಗಿನ ಮರ ಎಳ್ನೀರು ಕೊಡೋದಿಲ್ವಾ? ಗುಲಾಬಿ ಗಿಡ ಹೂ ಕೊಡಲ್ವಾ? ಅಥವಾ ಭತ್ತ ತನ್ನೊಳಗೆ ಅಕ್ಕಿನ ಇಟ್ಕೊಂಡಿಲ್ವಾ? ಮಾವಿನ ಮರ ಹಣ್ಣು ಬಿಡ್ತಿಲ್ವಾ? ಸೇಬೆ ಮರ ಕಾಯಿ ಬಿಡ್ತಿಲ್ವಾ? ನೀನು ಯಾವತ್ತು ಫೋಕಸ್ ಮಾಡಿದ್ಯಾ ಇದ್ರ ಬಗ್ಗೆ ಎಲ್ಲ? ಆದರೂ ಅವುಗಳು ಮಾಡೋ ಕೆಲಸನ ಅವು ಮಾಡ್ತಾನೆ ಇದ್ದಾವೆ ಅಲ್ವಾ? ಹೋಗೋ ಬರೋರು ಏನೇ ಮಾತಾಡಿದ್ರು ಪ್ರಕೃತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದಕ್ಕೇನೆ ಅದು ಯಾವಾಗಲೂ ಚೆನ್ನಾಗಿರುತ್ತೆ. ನೀನು ಅದಕ್ಕೆ ಏನೇ ಮಾಡಿಲ್ಲ ಅಂದ್ರೂ ಕೂಡ ಜಗತ್ತು, ದೇವರು ಅನ್ನೋದು ಅದಕ್ಕೆ ಸಹಾಯ ಮಾಡುತ್ತೆ. ಯಾವಾಗದು ಬೆಳಿಬೇಕು, ಯಾವಾಗದು ಫಲ ಕೊಡಬೇಕು, ಎಲ್ಲನೂ ಕೂಡ ಸರಿಯಾದ ಸಮಯಕ್ಕಾಗುತ್ತೆ. ಅದು ಯಾವತ್ತೂ ಕೂಡ ಮಳೆ ಬಂದಿಲ್ಲ ಅಂತ ಒದ್ದಾಡಲ್ಲ. ಸರಿಯಾದ ಸಮಯಕ್ಕೆ ಬರುತ್ತೆ ಅಂತ ಕಾಯ್ತಿರುತ್ತೆ. ಆ್ಯಂಡ್ ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ ಅದು. ಪಕ್ಷಿಗಳು ಹಾರಾಟ ಮಾಡೋದು ನಿಲ್ಲಿಸುತ್ತಾ? ಸದ್ದು ಮಾಡೋದು ನಿಲ್ಲಿಸುತ್ತಾ? ಇಲ್ಲ. ಅಲ್ಲಿ ನೋಡಲ್ಲೊಂದು ಮೇಕೆ ಎಲೆ ಮೇಯ್ತಿದೆ. ಅಲ್ಲಿ ದನ ಕರುಗಳು ನೋಡು, ಮೇವು ಮೇಯ್ತಿದೆ. ನಿನಗೂ ಕೂಡ ಅವ್ರ ಬಗ್ಗೆ ಯೋಚನೆ ಇಲ್ಲ, ಅವುಗಳಿಗೂ ಕೂಡ ನಿನ್ನ ಬಗ್ಗೆ ಯೋಚನೆ ಇಲ್ಲ. ಹಸು ಹಾಲು ಕೊಡುತ್ತೆ, ಯೋಚನೆ ಮಾಡಿಬಿಟ್ಟು ಕೊಡುತ್ತಾ? ಇಲ್ಲ ಅಲ್ವಾ? ಬಂಗಾರ ಬದುಕು ನಿಜವಾಗ್ಲೂ ಸುಲಭ ಇದೆ. ಯಾವಾಗ ನಾವು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಕೇವಲ ನಮ್ಮ ಬಗ್ಗೆ ಗಮನ ಹರಿಸ್ತೀವೋ ಎಲ್ಲವೂ ಖುಷಿ ಅನಿಸುತ್ತೆ. ಎಲ್ಲ ವಿಭಾಗದಲ್ಲೂ ಖುಷಿ ಅನಿಸುತ್ತೆ. ಬದುಕು ಅದ್ಭುತವಾಗಿದೆ ಜನ, ಅದ್ಭುತವಾಗಿದೆ. ನೀನು ಹುಡುಗನೋ ಹುಡುಗಿನೋ ಮಗುನೋ ಇಲ್ಲ ವಯಸ್ಸಾಗಿದೆಯೋ ಮದುವೆ ಆಗಿದೆಯೋ ಆಗಿಲ್ವೋ, ಓದ್ತಿದ್ದೀರೋ ಅಥವಾ ಓದೋಕ್ಕೆ ಆಗಲಿಲ್ವೋ, ಕೆಲಸ ಸಿಕ್ಕಿದೆಯೋ ಸಿಕ್ಕಿಲ್ವೋ, ಇದ್ಯಾವುದ್ರ ಬಗ್ಗೆನೂ ನಾನು ಗಮನನೇ ಕೊಡೋದಿಲ್ಲ. ನನಗೆ ನೀನೊಂದು ಜೀವ, ನನ್ನ ಮೇಲೆ ನೀನು ನಡೀತಿದೆಯಾ? ನಿನ್ನನ್ನು ಕಾಪಾಡ್ಕೊಳ್ಳೋದು, ನಿನಗೆ ಊಟ ಕೊಡೋದು, ನಿನಗೆ ಏನೇನು ಬೇಕು ಸರಿಯಾದ ಸಮಯಕ್ಕೆ ಕೊಡೋದು ನನ್ನ ಜವಾಬ್ದಾರಿ. ನಾನು ಮಾಡ್ತಿದ್ದೀನಿ. ಇದೆಲ್ಲವೂ ಕೂಡ ನೀನು ಬದುಕಲಿ ಅಂತ ನಾನು ಮಾಡ್ತಿದ್ದೀನಿ. ಆದರೆ ನೀನು ಬದುಕಿದೆಯಾ ಅನ್ನೋದು ಕೂಡ ನೀನು ಮರ್ತೋಗ್ಬಿಟ್ಟಿದೆಯಾ? ಯಾರೋ ಕೈ ಕೊಟ್ರಂತೆ,
ಇನ್ಯಾರೋ ಏನೋ ಅಂದ್ರಂತೆ, ಅದು ಸಿಕ್ಕಿಲ್ವಂತೆ, ಇದು ತಗೊಳಕ್ಕಾಗಿಲ್ವಂತೆ, ಆಸೆ ಪಟ್ಟಿದ್ದು ಈ ಕ್ಷಣಕ್ಕೆ ಸಿಕ್ಕಿಲ್ವಂತೆ. ಇವೆಲ್ಲ ಬೇಜಾರು ಮಾಡ್ಕೊಳಕ್ಕೆ ರೀಸನ್ನ. ನಿನ್ಗೆ ಉಸಿರಾಡೋಕೆ ಆಗ್ತಿಲ್ಲ ಅಂದಾಗ ಹೇಳು, ನಾನೇನಾದರೂ ಒಂದು ಹೆಲ್ಪ್ ಮಾಡ್ತೀನಿ. ಕುಡಿಯೋಕ್ಕೆ ನೀರು ಸಿಗ್ತಿಲ್ವಾ, ಆಗಲೂ ಸಹಾಯ ಮಾಡ್ತೀನಿ. ಹಾಕ್ಕೊಳಕ್ಕೆ ಬಟ್ಟೆ ಸಿಗ್ತಿಲ್ವಾ, ಆಗಲೂ ಏನಾದರೂ ಮಾಡೋಣ. ಇಡೀ ಜಗತ್ತನ್ನು ಒಪ್ಪಿಸಿ ನಿನಗೇನಾದರೂ ನಾನು ಸಹಾಯ ಮಾಡ್ತೀನಿ. ಪ್ರಾಬ್ಲಮ್ ಎಲ್ಲಿಂದ ಪ್ರಾಬ್ಲಮ್ ಬರ್ತಿದೆ? ಏನು ಪ್ರಾಬ್ಲಮ್ ಇದೆ ನಿನಗೆ? ಒಂದೇ ಒಂದ್ಸರಿ ನನಗೆ ಉತ್ತರ ಕೊಡು. ಏನು ಪ್ರಾಬ್ಲಮ್ ನಿನಗೆ? ನೀನು ಬದುಕ್ತಿದ್ಯಾ ಅನ್ನೋದಕ್ಕಿಂತ ದೊಡ್ಡ ವರ ಯಾವುದೂ ಇಲ್ಲ. ಅತಿ ದೊಡ್ಡ ವರನೇ ನೀನು ಬದುಕ್ತಿರೋದು. ಜನ ಇವತ್ತು ಹೋಗ್ತಾರೆ, ನಾಳೆ ಬರ್ತಾರೆ, ಉಳ್ಕೋಬೋದು ಅಥವಾ ಕಣ್ಣಿಗೆ ಕಾಣಿಸ್ತಿರೋ ರೀತಿ ಹೊರಟೋಗ್ಬೋದು. ಬಟ್ ನೀನು ಉಳ್ಕೊಂಡಿದ್ಯಾ, ನೀನಿನ್ನ ಇದೆಯಾ? ಬದಲಾಯಿಸ್ಕೊ, ಜಗತ್ತನ್ನು ಬದಲಾಯಿಸು. ಆ್ಯಂಡ್ ನಾನಿನ್ನ ಪ್ರತಿದಿನ ಹೊತ್ಕೊಂಡು ತಿರುಗ್ತಿದ್ದೀನಿ. ನನಗೊಂಚೂರು ಹೆಮ್ಮೆ ಬೇಡವಾ? ಐ ಶುಡ್ ಫೀಲ್ ಪ್ರೌಡ್ ಆಫ್ ಯು ದಟ್ ಇದೊಂದು ಜೀವ ನನ್ನ ಮೇಲೆ ನಡೀತು, ಓಡಾಡ್ತು, ನನ್ನ ಮಾತು ಕೇಳಿಸ್ಕೋತು, ಆ್ಯಂಡ್ ಇವಾಗ ಬದಲಾಯಿತು, ಜಗತ್ತನ್ನು ಬದಲಾಯಿಸ್ತಿದೆ ಅಂತ. ಬಂಗಾರ, ನನಗೆ ಯಾವತ್ತೂ ಸುಸ್ತಾಗಲ್ಲ ನಿನ್ನನ್ನು ನೋಡ್ಕೊಳ್ಳೋದಕ್ಕೆ. ಬಟ್ ನಿನ್ನನ್ನು ನೀನು ನೋಡ್ಕೊಳ್ಳೋದಕ್ಕೆ ಯಾಕೆ ಸುಸ್ತು ಪಡ್ತಿದ್ಯಾ? ಯಾಕೆ ಶಕ್ತಿನೇ ಇಲ್ದಿದ್ದವ್ರ ಥರ ಆಡ್ತಿದ್ಯಾ? ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಈಗ ನಿನ್ನ ಜೊತೆ ಮಾತಾಡ್ತಾ ನನಗೆ ನಿನ್ನ ನೆನೆಸ್ಕೊಂಡ್ರೆ ಅಳು ಬರ್ತಿದೆ. ಬೇಡ, ಐ ಡೋಂಟ್ ವಾಂಟ್ ದಿಸ್. ನಾನು ಖುಷಿಯಾಗಿರಬೇಕು, ಅದಕ್ಕೆ ನೀನು ಖುಷಿಯಾಗಿರಬೇಕು. ನೀನು ಖುಷಿಯಾಗಿರೋದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಜನ 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 ಇದೊಂದೊಂದು ತಲೆಯಿಂದ ತೆಗೆದಾಕು. ಯಾರೇನು ಮಾತಾಡ್ತಾರೆ, ಯಾರೇನಂತಾರೆ, ಇದ್ಯಾವುದೂ ಬೇಡ. ನೀನಷ್ಟೇ ತುಂಬ ಕಷ್ಟಪಟ್ಟು ಈ ದಿನದವರೆಗೂ ಬಂದಿದ್ಯಾ. ಇನ್ನೊಬ್ರಿಗೋಸ್ಕರ ನಿನ್ನ ಬದುಕನ್ನ ಬದಲಾಯಿಸ್ಕೋಬೇಡ. ನನಗೆ ನೀನು ಯಾವತ್ತಿದ್ರೂ ಮಗುನೇ. ನೀನು ಹಾಗೇನೇ ಇರಬೇಕು, ಖುಷಿಯಾಗಿರಬೇಕು. ಆ್ಯಂಡ್ ನಿನ್ನ ಖುಷಿಗಡ್ಡ ಬರೋರು ನಾನು ಯಾವತ್ತೂ ಸುಮ್ಮನೆ ಬಿಡಲ್ಲ. ನೆನಪಲ್ಲಿರಲಿ, ಕರ್ಮ ನನ್ನ ಬೆಸ್ಟ್ ಫ್ರೆಂಡ್. ನಿನಗೇನಾದರೂ ಆದರೆ ಅವನು ಕೂಡ ಸುಮ್ಮನೆ ಇರೋದಿಲ್ಲ. ಸೊ ಡೋಂಟ್ ವರಿ, ಎಲ್ಲನೂ ಸರಿ ಆಗ್ತಿದೆ, ಸರಿನೇ ಆಗೋದು. ಆಯಿತಾ? ಓಕೆ, ಇವಾಗ ಹೊರಡು. ಮತ್ತೆ ಯಾವತ್ತಾದರೂ ನಾನು ನಿನ್ನ ಜೊತೆ ಮಾತಾಡ್ತೀನಿ. ಆ್ಯಂಡ್ ನಿನ್ನ ಆತ್ಮ ಇದೆ ಗೊತ್ತಾ, ನಿನ್ನನ್ನು ಈ ಜಗತ್ತಿಗೆ ಕರ್ಕೊಂಡು ಬರುತ್ತಲ್ಲ, ಅದನ್ನು ಯಾವತ್ತೂ ಬಿಟ್ಕೊಡ್ಬೇಡ. ಅದ್ರ ಮಾತು ಕೇಳು. ಅದರಿಂದನೇ ಇವಾಗ ನೀ ಚೂರು ಬದಲಾಗ್ತಿರೋದು. ಅದನ್ನು ನೀ ಚೂರು ಬಿಟ್ಕೊಟ್ರು ನಿನ್ನನ್ನು ನೀ ಕಳ್ಕೊಬಿಡ್ತೀಯ. ಐ ಲವ್ ಯು. ಹೋಗ್ಬಾ. ಓಕೆ ಕಂದಮ್ಮ, ಭೂಮಿ ಜೊತೆ ಮಾತಾಡ್ತೀಯ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನೀನು ಅದ್ರ ಜೊತೆ ಏನು ಮಾತಾಡಿದೆ ಅಂತ. ನಾನು ಕೇಳಿಸ್ಕೊಳ್ಳೋಕ್ಕೂ ಬರಲ್ಲ. ಭೂಮಿ ನನಗೆ ಮೊದಲೇ ಹೇಳಿತ್ತು, ನಾನು ಕಂದಮ್ಮನ ಜೊತೆ ಮಾತಾಡಬೇಕಾದ್ರೆ ನೀ ಹತ್ರದಲ್ಲಿರಬಾರ್ದು, ಮತ್ತೇನು ಕೇಳಿಸ್ಕೋಬಾರ್ದು ಅಂತ. ನನಗದು ಏನು ಹೇಳ್ತು ಅನ್ನೋದು ಕೂಡ ನಾನು ನಿನ್ನನ್ನು ಕೇಳಲ್ಲ. ಬಟ್ ಅದು ನಿನಗೇನೋ ಒಳ್ಳೆಯದೇ ಮಾಡಿರುತ್ತೆ, ಒಳ್ಳೆಯದೇ ಹೇಳಿರುತ್ತೆ. ಭೂಮಿ ಹೇಳೋ ಮಾತನ್ನು ಕೇಳಿಸ್ಕೊಂಡಿದೆ. ಆ್ಯಕ್ಚುಲಿ ಪಾಲಿಸೋಕೆ ಶುರು ಮಾಡು. ಐ ಹೋಪ್ ನಿಂಗೆ ಆಲ್ರೆಡಿ ನಿದ್ದೆ ಬಂದಿರುತ್ತೆ ಅಂತ. ಇನ್ಫ್ಯಾಕ್ಟ್ ಇನ್ನೂ ನಿದ್ದೆ ಬಂದಿಲ್ಲ ಅಂದರೆ ನಾನೀಗ ಕರ್ಕೊಂಡು ಹೋಗಿ ಮಲಗಿಸ್ತೀನಿ. ಆಯಿತಾ? ಹೋಗೋಕ್ಕಿಂತ ಮುಂಚೆ ಜರೀಲಿ ಒಂದ್ಸರಿ ಕಾಲು ತೊಳ್ಕೊ. ಇನ್ ದ ಸೆನ್ಸ್, ಜರಿನ ನಿನ್ನ ಕಾಲು ಮುಖಾಂತರ ಸ್ಪರ್ಶಿಸು. ಜರಿ ತುಂಬ ಖುಷಿ ಪಡುತ್ತೆ ನಿನ್ನ ಕಾಲು ಅದಕ್ಕೆ ಸೋಕಿದಾಗ. ನಾವೆಲ್ಲರೂ ಕೂಡ ನಿನ್ನನ್ನು ತುಂಬ ಪ್ರೀತಿಸ್ತೀವಿ ಬಂಗಾರ. ನೀನು ಯಾವತ್ತೂ ಸೋಲೋದಕ್ಕೆ ಯಾವತ್ತೂ ನಾವು ಬಿಡಲ್ಲ. ಓಕೆ, ಇವಾಗ ಆರಾಮಾಗಿ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡು. ವಿ ಆಲ್ ಲವ್ ಯು ಜಾಸ್ತಿ. ವಿ ಅಂದರೆ ಈ ಜಗತ್ತು, ಪ್ರಕೃತಿ, ಮತ್ತು ನಾನು ಅಂದರೆ ನಿನ್ನ ಆತ್ಮ. ಗುಡ್ ನೈಟ್.